ಸೇರಿ ಆಚರಿಸುವ ಜಾತ್ರೆ. 30 ಲಕ್ಷ ರೊಟ್ಟಿ, 20 ಲಕ್ಷ ಮೈಸೂರು ಪಾಕ್, 30 ರಿಂದ 40 ಲಕ್ಷ ಮಿರ್ಚಿ, ಟನ್ಗಟ್ಲೆ ಕಾಯಿಪಲ್ಯ, ಎಷ್ಟೇ ದಾಸೋಹ ಮಾಡಿದರೂ ಕರಗದ ಅನ್ನದ ಖಜಾನೆ. ಇದು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧ ಪಡೆದ ಗವಿಸಿದ್ದೇಶ್ವರನ ಜಾತ್ರೆಯ 3 ದಿನದ ದಾಸೋಹದ ಪಟ್ಟಿ. ಭಕ್ತಿ, ನಂಬಿಕೆ ಮತ್ತು ಜನಸಾಗರ ಸೇರುವ ಕೇವಲ ಜಾತ್ರೆಯಲ್ಲ, ನಂಬಿಕೆ ತಾಲೂಕು ಮತ್ತು ಮೇಲು ಕೀಳು ಅಂತರವಿಲ್ಲದೆ ಯಶಸ್ವಿಯಾಗಿ ನಡೆಸುವ ಅಜ್ಜನ ಜಾತ್ರೆಗೆ ಈ ಬಾರಿಯೂ ಕೂಡ ಅತಿ ಹೆಚ್ಚು ಭಕ್ತಾದಿಗಳು ಇಲ್ಲಿಗೆ ಎಷ್ಟೇ ಭಕ್ತಾದಿಗಳು ಬಂದರೂ ಇತಿಹಾಸನೇ ಇಲ್ಲ. ಅನ್ನ, ಅಕ್ಷರ ಹಾಗೂ ಆಶ್ರಯ ಈ ಮೂರು ದಾಸೋಹವನ್ನು ಕಳೆದ ಹಲವಾರು ಶತಮಾನಗಳಿಂದ ನಮ್ಮ ಕರ್ನಾಟಕದ ಮಠಗಳು ನಿರಂತರವಾಗಿ ಇಲ್ಲಿ ಮುಗಿಯಬಹುದು, ಆದರೆ ಸಮುದ್ರ